ಮೋದಿ ಅವರು ಒಂದರ್ಥದಲ್ಲಿ ಅವರ ಆತ್ಮವಿಶ್ವಾಸ ದ್ವಿಗುಣ ಆಗಬಹುದು ಮೋದಿ ಅವರ ಈ ರೋಡ್ ಶೋನಿಂದ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ನಾರಾಯಣಗುರು ಅವರ ಪ್ರತಿಮೆಗೆ ಮಾಲಾರ್ಪಣೆ, ಪುಷ್ಪ ನಮನ ಅದಾದ ನಂತರದಲ್ಲಿ ಪ್ರಾರಂಭವಾಗುತ್ತೆ 2 ಕಿಲೋಮೀಟರ್ ವರೆಗಿನ ಬೃಹತ್ ರೋಡ್ ಶೋ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು ಜಮಾವಣೆಗೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಇದೀಗಷ್ಟೇ ಈ ರ್ಯಾಲಿ ಶುರುವಾಗುವ ಸ್ಥಳಕ್ಕೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ಬರ್ತಾ ಇದ್ದ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆ ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟಾ ಇವರನ್ನ ಕೂಡ ಆತ್ಮೀಯವಾಗಿ ಮಾತನಾಡಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಅಧಿಕೃತವಾಗಿ ಪ್ರಾರಂಭ ಆಗೋದಿದೆ. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು, ಮಂತ್ರ ಘೋಷಗಳು ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡುವ ಸಲುವಾಗಿ ವಿಶೇಷವಾಗಿ ವೇಷಭೂಷಣವನ್ನ ತೊಟ್ಟ ಕಲಾ ತಂಡದ ಸದಸ್ಯರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಭವ್ಯವಾದ ಸ್ವಾಗತ ನರೇಂದ್ರ ಮೋದಿ ಅವರಿಗೆ ಕೋರುವ ಸಲುವಾಗಿ ಆಯೋಜನೆಗೊಂಡಿದೆ. ಈಗಷ್ಟೇ ನಾರಾಯಣಗುರು ವೃತ್ತಕ್ಕೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ಅಲ್ಲಿಂದ 2 ಕಿಲೋಮೀಟರ್ ಉದ್ದ ಸಾಗಲಿದೆ ರೋಡ್ ಶೋ. ನವಭಾರತ್ ವೃತ್ತದವರೆಗೂ ಕೂಡ ನರೇಂದ್ರ ಮೋದಿ ಅವರ ಈ ಬೃಹತ್ ರೋಡ್ ಶೋ ನಡೆಯಲಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇಬ್ಬರ ಪರವಾಗಿ ಮತಬೇಟೆಯನ್ನ ಆಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಅದರಲ್ಲೂ ಕರಾವಳಿ ಭಾಗ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ಪ್ರದೇಶ. ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಗೆಲುವಾಯ್ತಾದ್ರೂ ಕೂಡ ಅದರ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದಾಗ 2023ರಲ್ಲಿ ನಡೆದಿರ್ತಕ್ಕಂಥ 2018ನೇ ಇಸ್ವಿಯ ವಿಧಾನಸಭಾ ಚುನಾವಣೆಗೆ ಕಂಪೇರ್ ಮಾಡಿದಾಗ 2023ನೇ ವಿಧಾನಸಭಾ ಚುನಾವಣೆಯ ವೋಟ್ ಪರ್ಸೆಂಟೇಜ್ನಲ್ಲಿ ಕಾಂಗ್ರೆಸ್ ಒಂದ್ ಸ್ವಲ್ಪ ಉತ್ತಮವಾದ ವೋಟ್ ಶೇರ್ ಅನ್ನ ಗಳಿಸಿದ್ದನ್ನ ಗಮನಿಸಿದ್ವಿ. ಇದು ಬಹುಶಃ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬದಲಾಗಬೇಕು. ಮತ್ತೆ ತನ್ನ ಸಾಂಪ್ರದಾಯಿಕ ಮತಬುಟ್ಟಿ ಏನಿದೆ ಅದರಲ್ಲೂ ಹಿಂದುತ್ವದ ಆಧಾರದ ಮೇಲೆ, ರಾಷ್ಟ್ರೀಯತೆಯ ಆಧಾರದ ಮೇಲೆ ಬಿಜೆಪಿಗೆ ಕರಾವಳಿ ಭಾಗದ ಜನರು ಸತತವಾಗಿ ಮನ್ನಣೆಯನ್ನ ಕೊಡ್ತಾ ಬಂದಿದ್ದಾರೆ. ಆ ಗ್ರೌಂಡ್ ಯಾವುದೇ ಕಾರಣಕ್ಕೂ ಕೂಡ ಚಿತ್ರಣ ಬದಲಾಗಬಾರದು ಅನ್ನೋ ಕಾರಣಕ್ಕೆ ಈ ರೋಡ್ ಶೋವನ್ನ ಆಯೋಜನೆ ಮಾಡಲಾಗಿರಬಹುದು ಅನ್ನೋ ಒಂದು ವಿಶ್ಲೇಷಣೆ. ಮತ್ತೊಂದು ಕಡೆ ಇವತ್ತು ಸಂಕಲ್ಪ ಪತ್ರದ ಹೆಸರಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿದೆ ಬಿಜೆಪಿ. ಸರ್ವತೋಮುಖ ಅಭಿವೃದ್ಧಿ, ಅದರಲ್ಲೂ ಕೂಡ ವಲಯವಾರು ನಾರಿ ಶಕ್ತಿ ಹಾಗೆ ಯುವ ಶಕ್ತಿ, ವಿಶೇಷವಾಗಿ ಈ ಎರಡರ ಪ್ರಾಬಲ್ಯ ಕರಾವಳಿ ಭಾಗದಲ್ಲೂ ಕೂಡ ಇದರ ಇಫೆಕ್ಟ್ಸ್ ಮತದಾನ ಪ್ರಕ್ರಿಯೆ ಹಾಗೆ ಫಲಿತಾಂಶದ ಮೇಲೆ ಬೀರುವ ಸಾಧ್ಯತೆಗಳಿದೆ. ಹೀಗಾಗಿ ಆ ಎರಡು ವರ್ಗವನ್ನ ಕೂಡ ಗಮನದಲ್ಲಿಟ್ಕೊಂಡು ಈ ರೋಡ್ ಶೋವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಗಮನಿಸ್ತಾ ಇದ್ರಿ, ಮೋದಿ ಮೋದಿ ಅನ್ನೋ ಘೋಷಣೆಯೊಂದಿಗೆ ನೂರಾರು ಸಂಖ್ಯೆಯಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳು ಹಾಗೆ ಕರಾವಳಿ ಭಾಗದ ಮತದಾರರು ಜಮಾವಣೆಗೊಂಡಿದ್ದಾರೆ. ಕೇಸರಿ ಟೋಪಿಯನ್ನ ತೊಟ್ಟು ಆಗಮಿಸಿದ್ದಾರೆ ನರೇಂದ್ರ ಮೋದಿ. ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರು ಸ್ಟ್ಯಾಚ್ಯೂ ಪ್ರತಿಮೆಗೆ ನಮಸ್ಕಾರವನ್ನ ಸಲ್ಲಿಸುವ ಮೂಲಕ ತಮ್ಮ 2 ಕಿಲೋಮೀಟರ್ ಉದ್ದದ ರೋಡ್ ಶೋವನ್ನ ಪ್ರಾರಂಭ ಮಾಡ್ತಿದ್ದಾರೆ ನರೇಂದ್ರ ಮೋದಿ. ಕಡಲ ನಗರಿ ಒಂದರ್ಥದಲ್ಲಿ ಇವತ್ತು ಪ್ರಮುಖ ರಸ್ತೆಗಳು ಕೇಸರಿಮಯ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಮೋದಿ ಮೋದಿ ಅನ್ನೋ ಘೋಷಣೆ
ಮತ್ತೊಂದು ಅವಧಿಗೆ ಮೋದಿ ಅವರನ್ನ ಪ್ರಧಾನಿ ಮಾಡ್ತೀವಿ ಅನ್ನೋ ಸಂಕಲ್ಪ ತೊಟ್ಟು ಬಿಜೆಪಿಯ ಕಾರ್ಯಕರ್ತರು ಇವತ್ತು ರಸ್ತೆಯ ಎರಡು ಬದಿಯಲ್ಲಿ ನಿಂತು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಯಾ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರುವ ಅಭ್ಯರ್ಥಿಗಳಿಗಿಂತ ಒಂದು ಕೈ ಮೋದಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಿ ಆಗಬೇಕು ಅನ್ನೋದೇ ನಿಲುವು. ಅದಕ್ಕೋಸ್ಕರವೇ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಬೇಕು ಅನ್ನೋ ರೀತಿಯ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡುವ ಅಥವಾ ಜನರ ಮನಸ್ಸಿನಲ್ಲಿ ಆ ರೀತಿಯ ಒಂದು ಮಾನಸಿಕತೆಯನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನ ಸತತವಾಗಿ ಬಿಜೆಪಿ ಪಾಳೆಯದಿಂದ ಆಗ್ತಾ ಇದೆ. ಈಗಷ್ಟೇ ಹಿರಿಯ ಪತ್ರಕರ್ತರು ವಿನಾಯಕ್ ಮುರೂರ್ ಅವರು ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ಇದ್ರು, ನೋಡಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ರೋಡ್ ಶೋ ನಡೆಸಿದ್ರು, ಆದರೆ ಸ್ಥಳೀಯವಾಗಿ ಮೋದಿ ಬಂದು ಆಡಳಿತ ಮಾಡುವುದಿಲ್ಲ ಅನ್ನೋ ಅರಿವು ಕರ್ನಾಟಕದ ಪ್ರಜ್ಞಾವಂತ ಮತದಾರರಿಗಿದೆ. ಇದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಓಟನ್ನ ಹಾಕಿದ್ರು. ಮೋದಿ ಅಲೆ, ಮೋದಿ ಫ್ಯಾಕ್ಟರ್ ಲೋಕಲ್ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ. ಆದರೆ ಈಗ ನಡೀತಾ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆ, ಒಂದು ಗಟ್ಟಿ ನಾಯಕತ್ವ ಹಾಗೆ ಒಬ್ಬ ಪ್ರಬಲ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಪ್ರಧಾನಿ ಆಗಬೇಕು ಅನ್ನೋ ಇಚ್ಛಾಶಕ್ತಿ, ಇದು ಕಾಂಗ್ರೆಸ್ಗೆ ಮತ ಹಾಕಿದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ ಮತದಾರರನ್ನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಪರವಾಗಿ ಬಿಜೆಪಿ ಅಭ್ಯರ್ಥಿಗಳಿಗೆ ಓಟ್ ಹಾಕೋ ಹಾಗೆ ಮಾಡಬಹುದು ಅಂತ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ರೋಡ್ ಶೋ ಪ್ರಾರಂಭ ಆಗಿದೆ. ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕೈಯಲ್ಲಿ ಕಮಲದ ಹೂವಿನ ಚಿಹ್ನೆಯನ್ನ ಹಿಡಿದು ಸಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಜೆಪಿಗೆ ಓಟ್ ಹಾಕಿ ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋದನ್ನ ಸಾಂಕೇತಿಕವಾಗಿ ಪ್ರದರ್ಶನ ಮಾಡ್ತಿದ್ದಾರೆ. ಕೈಯಲ್ಲಿ ಹೂವನ್ನ ಹಿಡಿದು ರಸ್ತೆ ಬದಿಯಲ್ಲಿ ನಿಂತಿರುವ ಬಿಜೆಪಿಯ ಕಾರ್ಯಕರ್ತರು ನರೇಂದ್ರ ಮೋದಿ ಅವರಿಗೆ ಪುಷ್ಪಾರ್ಚನೆಯನ್ನ, ಪುಷ್ಪ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಟನ್ ಗಟ್ಲೆ ಚೆಂಡು ಹೂವನ್ನ ಮೋದಿ ಅವರ ರೋಡ್ ಶೋಗೆ ಅಂತಲೇ ತೆಗೆದಿಟ್ಟುಕೊಳ್ಳಲಾಗಿತ್ತು. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಹೂಮಳೆಗರೆದು ನಮೋ ರೋಡ್ ಶೋಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗ್ತಾ ಇದೆ. ನರೇಂದ್ರ ಮೋದಿ ಅವರ ಅಕ್ಕಪಕ್ಕದಲ್ಲಿ ಬಿಜೆಪಿಯ ಇಬ್ಬರು ಕ್ಯಾಂಡಿಡೇಟ್ಗಳು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟ. ರೋಡ್ ಶೋನ ವಿಶೇಷ ವಾಹನದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅಭ್ಯರ್ಥಿಗಳಿದ್ರು ಕೂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆ ಬ್ರಿಜೇಶ್ ಚೌಟ ಇದ್ರು ಕೂಡ ಘೋಷಣೆ ಕೇಳಿ ಬರ್ತಾ ಇರೋದು ಮೋದಿ ಪರವಾಗಿ. ಮೋದಿ ಅಲೆಯಲ್ಲೇ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವ ಇರಾದೆ ಬಿಜೆಪಿಯ ನಾಯಕರದ್ದು. 2 ಕಿಲೋಮೀಟರ್ಸ್ ಆಗುತ್ತೆ ಈ ರೋಡ್ ಶೋ. ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಪ್ರಾರಂಭವಾಗಿ ನವಭಾರತ ವೃತ್ತದವರೆಗೂ ದೃಶ್ಯದಲ್ಲಿ ಗಮನಿಸ್ತಿದ್ರಿ. ಜನಸಾಗರ ಯಾವ ರೀತಿಯಾಗಿ ಜಮಾವಣೆಗೊಂಡಿದೆ ರಸ್ತೆಯ 2 ಭಾಗಗಳಲ್ಲೂ ಕೂಡ ಅಂತ ಹೇಳಿ.